ದಬಕೊಂಡು ನಿದ್ದೆ ಹೊಡಿತಿದ್ದಾರೆ. ಇವಾಗ ಬರುವೆ ಎಂದೆಂದು ನೆರಳಿಗೆ ಬದಲಾಗಿ ಹೀಗೆ ಇರು ನೀನೆಂದು ಪ್ರತಿದಿನವೂ ಸುಖವಾಗಿ. ಚಿಕ್ಕಬಳ್ಳಾಪುರ ಹೋಗಿ ಮಡಿಕೇರಿ ಆಗೈತೆ. ಇದ್ರಾಗ ಹೋಗ್ಬಿಟ್ಟು ಹೆಂಗಪ್ಪ ಶಾಪಿಂಗ್ ಮಾಡೋದು ಅನಿಸ್ತೈತೆ. ಬೆಳಗ್ಗೆ ಎಲ್ಲ ತಿಂಕೊಂಡ್ಬಿಟ್ಟು ಜಾಮೂನ್ ಚೆನ್ನಾಗಿತ್ತು, ಬಿಸಿ ಬಿಸಿ. ಒಂದು ನಾವೆಲ್ಲ ನಾಲ್ಗೆ ಸುಟ್ಕೊಂಡ್ರಿ ಸರಿಯಾಗಿ. ಇಲ್ದಿರೋ ರೂಟ್ನ ಪುಡ್ಕೊಂಡು ಹೋಗ್ತಾ ಇದೀರಿ. ಇದೊಂದು ದಡ್ಡ. ಈ ಕಡೆ ಬಾ, ಇನ್ನೊಂದು ಮುತ್ತಿ ತೋರ್ಸೋಣ. ಅಡ್ರೆಸ್ ಗೊತ್ತಾಗದೆ ಸುತ್ತಾಡುತ್ತಿರುವ ಬಾಲಕರು ಅಷ್ಟೇ. ಮನೇಲಿ ಮಾಡ್ಕೊಂಬಿಟ್ಟವ್ರು. ಇದು ಇವೆರಡ್ರಾಗ ಒಂದು ಚೂಸ್ ಮಾಡು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟಾಮ್ ಅಂಡ್ ಜೆರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವಾಗಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ನನ್ನ ಆ್ಯನಿವರ್ಸರಿ ಗಿಫ್ಟ್ ರೆಡಿ ಮಾಡ್ತಾ ಇದ್ದೀನಿ. ಸೆಕೆಂಡ್ ಆ್ಯನಿವರ್ಸರಿ ಅಲ್ವಾ? ಫಸ್ಟ್ ಆ್ಯನಿವರ್ಸರಿಗೆ 1 ಗಿಫ್ಟ್ ಕೊಟ್ಟಿದ್ದೆ. ಸೆಕೆಂಡ್ ಆ್ಯನಿವರ್ಸರಿ 2 ಗಿಫ್ಟ್ ಏನಾದರೂ ಕೊಡೋಣ ಅಂತ. ಆಲ್ರೆಡಿ 1 ಗಿಫ್ಟ್ ರೆಡಿ ಆಗಿತ್ತು, ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಅಮೆಝಾನ್ ಇದಕ್ಕೆ ಅವ್ರ ನಂಬರ್ ಲಿಂಕ್ ಆಗಿದೆ, ಅದಕ್ಕೆ ಅವ್ರಿಗೆ ಗೊತ್ತಾಗಿದೆ ಅದು ಗಿಫ್ಟ್ ಏನು ಅಂತ. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಗಿಫ್ಟ್ ಏನು ಅಂತ ಡಿಸೈಡ್ ಮಾಡಿಲ್ಲ. ಅದಕ್ಕೆ ಶೀಟ್ಸ್ ತಗೊಂಡು ಏನಾದರೂ ಹೊಸ್ದಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಇದರಿಂದ ಅವ್ರಿಗೆ ಖುಷಿ ಆಗುತ್ತೋ ಬೇಜಾರಾಗುತ್ತೋ ಗೊತ್ತಿಲ್ಲ. ಅದು ಏನಾದ್ರು ಸೆಕೆಂಡ್ ಗಿಫ್ಟ್ ಏನಾದರೂ ಕೊಡಲೇಬೇಕು. ದೊಡ್ಡ ಕೊಡಿಸೋ ಅಷ್ಟು ಬಜೆಟ್ ಎಲ್ಲ ಮಡಗಿಲ್ಲ ನಾನು. ಅದಕ್ಕೆ ಚಿಕ್ಕದೇನಾದರೂ ಸರ್ಪ್ರೈಸ್ ಆಗಿ ಏನಾದರೂ ಇರಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವಾಗ ಗೊತ್ತಿರುತ್ತೆ, ಆ ಶೀಟ್ಸ್ ಎಲ್ಲ ಹೋಗಿ ಇಷ್ಟ ಆಗಿರೋ ಐಟಮ್ಸ್ನ ಎರಡೇನಾದರೂ ಬರೆದ್ಬಿಟ್ಟು ಅವ್ರಿಗೆ ಚೂಸ್ ಮಾಡಕೊಟ್ಟು ಅದನ್ನ ಗಿಫ್ಟ್ ಮಾಡೋದು. ನಾನು ಅದೇ ಥರ ಏನಾದರೂ ಟ್ರೈ ಮಾಡೋಣ, ಅವ್ರಿಗೆ ಇಷ್ಟ ಆಗೋ ಸ್ವಲ್ಪ ಐಟಮ್ಸ್ ಬರೆದಿಟ್ಕೊಂಡಿದ್ದೀನಿ, ಅದನ್ನು ಗಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಶೀಟ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೆ. ಮೊನ್ನೆ ಏನೋ ಬುಕ್ ಮಾಡಕ್ಕೆ ಅವ್ರು ಅಮೆಝಾನ್ ಓಪನ್ ಮಾಡಿದಾಗ ನೋಡ್ಬಿಟ್ಟಿದ್ದಾರೆ, ಅದನ್ನ ಇವತ್ತು ಹೇಳ್ತಿದ್ರು. ಅದಕ್ಕೆ ಮಾಡ್ತಾ ಇದ್ದೀನಿ. ಅವ್ರು ಬಂದ್ರು ಅನ್ಸುತ್ತೆ. ಆಮೇಲೆ ಬಾಯ್ ಬಾಯ್. ಬ್ಯಾಕ್. ಅವಾಗ ವಿಡಿಯೋ ಸ್ಟಾಪ್ ಮಾಡಿದವ್ರು ಬಂದರು ಅಂತ. ಇವಾಗೆಲ್ಲ ಔಟ್ ಸೈಡ್ ಹೋಗಿದ್ದಾರೆ. ನಾವು ಸ್ಟಾರ್ಟ್ ವಿಡಿಯೋ. ಇಷ್ಟ ಆದ ಸಮ್ ಥಿಂಗ್ಸ್ ಇದ್ದಾವೆ, ಅವನ್ನ ಬರ್ಕೊಳ್ಳೋಣ. ಫೈನಲಿ ಬರ್ದಿದ್ದಾಯ್ತು. ಎಷ್ಟು ಪೇಜ್ ಅಂದರೆ 1 2 3 5 ಪೇಜ್ ಇದೆ ಇದರಲ್ಲಿ. ಇವಾಗ ಹೇಳೋದಕ್ಕಾಗಲ್ಲ ಏನೇನು ಬರ್ದಿದ್ದೀನಿ ಅಂತ. ಅವ್ರಿಗೆ ಕೊಡಬೇಕಾದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನೇನು ಬರ್ದಿದ್ದೀನಿ. ಅದನ್ನು ಅವರು ಯಾವುದನ್ನ ಚೂಸ್ ಮಾಡ್ತಾರೆ ಅಂತ. ಇದನ್ನೆಲ್ಲ ಒಂದಲ್ಲಿ ಇಟ್ಕೊಬೇಕು. ದಿಸ್ ಟು ಪೀಸ್ 1. ಪೇಜ್ ರೆಡಿ ಆಗಿದೆ. ನಾಳೆ ಮಾರ್ನಿಂಗಿಂದ ಸ್ಟಾರ್ಟ್ ಆಗುತ್ತೆ. ಈಗ ಅಂತ ಇನ್ನು ನಾಳೆ ಸ್ಟಾರ್ಟ್ ಮಾಡ್ತೀನಿ. ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್. ಏನಂದರೆ, ಇವಾಗ ಯಾರಾದರೂ ಸರ್ಪ್ರೈಸ್ ಕೊಡಬೇಕು ಅಂದರೆ ಅವ್ರಿಗೆ ಎಷ್ಟೊತ್ತನಾಗಲಿ ಎದ್ದು ಸರ್ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮನೇಲಿ ಹೆಂಗಾಗಿದೆ ಅಂದರೆ, ಆ್ಯನಿವರ್ಸರಿ ನಾಳೆ, ಇನ್ನು 5-7 ಮಿನಿಟ್ಸ್ ಇದೆ. ಕೇಕ್ ತೊಗೊಂಬಂದಿದ್ದಾರೆ ಕಟ್ ಮಾಡಿಸ್ಬೇಕು ಅಂತ. ಅದು ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಕೇಕ್ ತಂದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ನನಗೆ ಅದನ್ನು ನೋಡೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ನನ್ನ ಮೇಲೆ ಆಣೆ ಅದನ್ನು ಕೇಕ್ ನೋಡಿದ್ರೆ ಅಂತ ಹೇಳಿದ್ರೆ, ನಾನು ಕಾಯ್ತಾ ಇದ್ದೀನಿ ಕ್ಯೂರಿಯಾಸಿಟಿಯಿಂದ ಕೇಕ್ ಕಟ್ ಮಾಡಿಸ್ತಾರೆ ಅಂತ. ಬಟ್ ಅವ್ರು ಏನು ಮಾಡ್ತಿರ್ಬೇಕು, ನನಗೆ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ. ಅದನ್ನು ಗೌರ್ಮೆಂಟ್ ಕೆಲಸ ಮಾಡ್ತಿದ್ದಾರೆ ಅಂತ. ದಬಕೊಂಡು ನಿದ್ದೆ ಹೊಡಿತಿದ್ದಾರೆ. ಇವಾಗ ನಾನೇನು ಮಾಡಬೇಕು ಅಂದರೆ 12 ಗಂಟೆ ಆಗಿದ ತಕ್ಷಣ ಎದ್ದು ನನಗೆ ಕೇಕ್ ಕಟ್ ಮಾಡಿಸಿ ಎದ್ದೋಳು ಅಂತ ನಾನು ಎಬ್ಬರಿಸ್ಬೇಕು ಇವಾಗ ಅವರನ್ನು. ಇಂಥ ಪರಿಸ್ಥಿತಿ. ಅವ್ರು ಸರ್ಪ್ರೈಸ್ ಕೊಡಬೇಕು ಅಂದರೆ ಅದನ್ನು ನಾವು ಎಬ್ಬರಿಸ್ಬಿಟ್ಟು ನಾವು ಸರ್ಪ್ರೈಸ್ ಕೊಡ್ಸ್ಕೊಂಡಂಗೆ ಆಗುತ್ತದೆ ಲೆಕ್ಕ. ಇನ್ನು 5 ಮಿನಿಟ್ಸ್ ಇದೆ. ಫೋನಲ್ಲಿ ಚೆಕ್ ಮಾಡೋಣ ನೋಡಿಬಿಟ್ಟಿದ್ದಾರೆ ಅಂತ. ಅಂಥದ್ದು ಅಲಾರಾಮು ಇಂಥದ್ದು ಇಟ್ಟಿಲ್ಲ. 12 ಗಂಟೆಗೆ ಅಲಾರಾಮ್ ಅದು ಇಟ್ಟು ಕೇಕ್ ಕಟ್ ಮಾಡಿಸ್ತಾರೆ ಅಂದರೆ ಏನೂ ಇಟ್ಟಿಲ್ಲ. ಇವಾಗ ಕೇಕ್ ತಂದಿಟ್ಬಿಟ್ಟು ದವಾಖಾನೆ ನಿದ್ದೆ ಹೊಡಿತಿದ್ದಾಳೆ.
ಆಗ್ಬೇಡ ನನ್ನ ಪರಿಸ್ಥಿತಿ. ಇವಾಗ ನಾನೇ ಎಬ್ಬರಿಸ್ಬೇಕು, ಎದ್ದಳು ನನಗೆ ಕೇಕ್ ಕಟ್ ಮಾಡಿಸಿ, ಎದ್ದಳು ನನಗೆ ಕೇಕ್ ಕಟ್ ಮಾಡಿ. ಸರ್ಪ್ರೈಸ್ ಅಂದರೆ ಇದನ್ನ ಅಂತ ಅನಿಸುತ್ತೆ. ಕೇಕ್ ತಂದಿಟ್ಬಿಟ್ಟು ಹೋಗಿ ದಬಾಕೊಂಬಿಡೋದು. ನಿದ್ದೆ ಬರುತ್ತೆ. ಆ್ಯಕ್ಚುಲಿ ಇವಾಗ ನಾನೇ ಎಬ್ಬರ್ಸಕ್ಕೆ ಹೋಗ್ತಾ ಇದ್ದೀನಿ. 12 ಆಯಿತು. ಬಾ ಓಯ್ ಓಯ್ ಅಲ್ಲ, ಕೇಕ್ ತಂದಿಟ್ಬಿಟ್ಟು ನಾನೇ ಕೇಕ್ ಕಟ್ ಮಾಡಿಸ್ಕೋಬೇಕು ನಿನ್ನ ಹತ್ರ. ಏನ್ ಹೇಳಿದ್ದು? ಇದು ಎಂತ ನ್ಯಾಯ? ನೀನು ಉಸಿರು ಬಿಟ್ಕೊಂಡು ನಿದ್ದೋತಾ ಇಲ್ವಾ? ನಾನು ಎದ್ದೋಗ್ತೀನಲ್ಲಪ್ಪ. ಸರಿ ಮಲ್ಕ, ಬಾಯ್, ಗುಡ್ ನೈಟ್. ಮಲ್ಕೊಳಪ್ಪ. ಈ ಖುಷಿಗ ಅಯ್ಯೋ ಸಾಂಗ್ ಬರುತ್ತಲ್ಲ, ಹಣಿ ಬರಕ್ಕೆ ಉಣಿಯಾರು. ಅಟ್ಲೀಸ್ಟ್ ನಾನು ಅಲಾರಾಮ್ ಆದ್ರೂ ಇಕ್ಕಿದ್ಯಾ ಅಂತ ವೇಟ್ ಮಾಡ್ತಾ ಇದ್ದೆ. ಯಪ್ಪ, ಗ್ರೇಟ್ ಪರ್ಸನ್ ನೀವು ಬಿಡು. ನೋಡ್ರಿ, ಅಲಾರಾಮು ಇಲ್ಲ, ಎಂಥದೂ ಇಲ್ಲ. ಜೊತೆ ಬರುವೆ ಎಂದೆಂದು ನಿರಳಿಗೆ ಬದಲಾಗಿ ಹೀಗೆ ಇರು ನೀನೆಂದು ಪ್ರತಿದಿನವೂ ಸುಖವಾಗಿ ಕಾವಲಿರುವೆ ಎಂದು ನಾನು. ಯಾವುದೋ ಜನ್ಮದ ಪುಣ್ಯ ನೀನು, ರಾಜ ರಾಣಿಯಂತೆ ನಾನು ನೀನು, ಹಾಲು ಜೇನಿನಂತೆ ನೀನು ನಾನು. ಬನ್ನಿ ಕೇಳ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಕಂಟಿನ್ಯೂ ಲಾಗ್. ಎಲ್ಲ ಆಯಿತು. ಮಾರ್ನಿಂಗ್ ಎದ್ದು ರೆಡಿಯಾಗಿ ಪೂಜಾ ಮುಗಿಸಿ ಟಿಫನ್ ಮಾಡಿ ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ. ನೆಕ್ಸ್ಟ್ ವಿಡಿಯೋ ನಾನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅವ್ರಿಗೆ ನಾನು ರೆಡಿ ಮಾಡ್ಕೊಂಡಿರೋ ಗಿಫ್ಟ್ ಕೂಡ ಅಲ್ಲೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಪೇಪರ್ ಕೊಟ್ಟು ಅದು ಯಾವ್ದು ಇಷ್ಟ ಆಗುತ್ತೋ ಅದನ್ನು ಅಲ್ಲೇ ಕೊಡಿಸಿ ಅಲ್ಲೇ ಮುಗಿಸಿ ಬರೋಣ. ಚಿಕ್ಕಪೇಟೆಗೆ ಹೋಗ್ತಿರೋದ್ರಿಂದ ಇವಾಗ ನಾನು ವೇರ್ ಮಾಡಿರೋದು ಈ ಡ್ರೆಸ್ಸು. ಅಲ್ಲಿ ಮಳೆ ಗೊತ್ತಲ್ವಾ, ಇವಾಗೆಲ್ಲ ಬೆಂಗಳೂರಲ್ಲಿ ಹೆಂಗಾಗಿದೆ ಅಂದರೆ ಮಳೆ ನಡು ಕೊಡಗು ಹಂಗಾಗ್ಬಿಟ್ಟಿದೆ. ವೈಟ್ ಕಲರ್ ಎಲ್ಲ ಹಾಕೊಂಡಿರೋದು, ವೈಟ್ ಕಲರು ಬರಬೇಕಾದ್ರೆ ಬ್ರೌನ್ ಕಲರ್ ಮಾಡ್ಕೊಂಬರ್ತೀನಿ. ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಬಾಯ್ ಬಾಯ್. ದೊಡ್ಡಬಳ್ಳಾಪುರ ಹೋಗಿ ಮಡಿಕೇರಿ ಆಗೈತೆ. ಇದ್ರಾಗ ಹೋಗ್ಬಿಟ್ಟು ಹೆಂಗಪ್ಪ ಶಾಪಿಂಗ್ ಮಾಡೋದು ಅನಿಸ್ತೈತೆ. ನಿನಗೆ ಗೊತ್ತಾ, ನನ್ನ ಫೋನ್ ಚೆನ್ನಾಗೈತೆ, ನಿನ್ನ ಫೋನ್ ಅನ್ಕೊಂಬಿಟ್ಟ ಮೈ ಕೆಟ್ಟೋಗಕ್ಕ. ಬೆಳಗ್ಗೆನೆ ಎದ್ದದ್ದು ಯಾರ ಮುಖ ನೋಡ್ಕೊಂಬಂದಿದ್ವೋ ನಮ್ಮ ಕರ್ಮುಖ. ನೋಡಿದ್ರೆ ಫುಲ್ ಟ್ರಾಫಿಕ್ಕು. ಮನೆ ಬಿಡೋಕ್ಕೆ ಎಷ್ಟೊತ್ತಾಗಿದೆ? 12:30 ಅಲ್ಲ, 12:30ಗೆ ಬಿಟ್ಟಿದ್ದು 2:15 ಚಿಕ್ಕಪೇಟೆ ರೀಚ್ ಆಗಿದ್ದೀವಿ. ನೋಡಿದ್ರೆ ಬೆಳಗ್ಗೆ ಜನ ತಿಂಕೊಂಡ್ಬಿಟ್ರು ರೀಚ್ ಆದಮೇಲೆ ಚಿಕ್ಕಪೇಟೆನ ಗೊತ್ತಲ್ಲ, ಹೊಟ್ಟೆಗೆ ಕರ ಅಂತಾಯಿತು. ಹೋಗಿದ ತಕ್ಷಣ ಯಾವುದಿದು ಇದು ಫಸ್ಟ್ ಇವರೆಲ್ಲ ಟೇಸ್ಟ್ ನೋಡ್ಕೊಂಡು ಆಮೇಲೆ ನಮ್ಮನ್ನು ಕರ್ಕೊಂಡು ಹೋಗಿದ್ದು. ಅಲ್ಲಿ ಫಸ್ಟ್ ಸ್ವೀಟ್ ಟೇಸ್ಟ್ ಮಾಡಿದ್ರಿ. ಒಬ್ಬರು ಜಾಮೂನು, ಇನ್ನೊಬ್ಬರು ಸ್ವೀಟ್ ಕಚೋರಿ. ಇಬ್ಬರು ಜಾಮೂನು, ನಾನು ಸ್ವೀಟ್ ಕಚೋರಿ ತಗೊಂಡೆ. ಅಷ್ಟು ಸ್ವೀಟ್ ಕಚೋರಿ ಅಷ್ಟಾಗೆ ಇತ್ತು. ಜಾಮೂನು ಚೆನ್ನಾಗಿತ್ತು, ಬಿಸಿ ಬಿಸಿ. ನಾವೆಲ್ಲ ನಾಲ್ಗೆ ಸುಟ್ಕೊಂಡ್ರಿ ಸರಿಯಾಗಿ. ಅದಾದಮೇಲೆ ಏನದು ನೀನೇನು ತಗೊಂಡಿದ್ದೇಳು? ವಡಾಪಾವ್ ಮತ್ತು ಖಾರ ಕಚೋರಿ ಮತ್ತು ಒಂದು ಸ್ಯಾಂಡ್ವಿಚ್ಚು. ಇದು 3 ಚೆನ್ನಾಗಿ. ವಡಾಪಾವ್ ಅಷ್ಟೊಂದು ಇಷ್ಟ ಆಗಿಲ್ಲ ನಂಗೆ. ಅದೇನು ಇಷ್ಟಪಟ್ಟು ತಗೊಂಡ್ರೋ ದೇವ್ರೊಬ್ಬನಿಗೆ ಗೊತ್ತು. ಆ ಚಿಕ್ಕಪೇಟೆ ಮಳೆ ಇಲ್ದಿದ್ದಾಗೆ ನೋಡೋಕ್ಕಾಗಲ್ಲ. ಇನ್ನು ಮಳೆ ಬಂದಾಗ ಕೇಳಬೇಕಾ, ಫುಲ್ಲು ರಚ್ಚಾಗಿ. ನಾನು ಚಪ್ಪಲಿ ಹೆಂಗಿತ್ತು ಅಂತಂದರೆ ನನ್ನ ಚಪ್ಪಲಿಗೆಲ್ಲ ಬಣ್ಣ ಬಳ್ಕೊಂಬಿಟ್ಟಿತ್ತು, ಬ್ರೌನ್ ಕಲರ್ ಬಣ್ಣ. ಫುಲ್ಲು ಗಲೀಜು, ಎಲ್ಲಿ ಕಾಲು ಇಕ್ಕಿದ್ರು ಗಲೀಜು ಗಲೀಜು ಗಲೀಜು. ಅದ್ರಾಗ ಹೆಂಗೋ ಕುಣ್ಕೊಂಡು ಪಣ್ಕೊಂಡು ದಾಟ್ಕೊಂಡು ಹೆಂಗೋ ಹೋದ್ವಿ, ಅದು ರಚನೆಲ್ಲ ದಾಟ್ಕೊಂಡು. ಅದಾದ್ಮೇಲೆ ಯಾವುದೋ ಮ್ಯಾಟಿ ತೊಗೊಂಬಿಟ್ಟು ಎಲ್ಲ ಅಲ್ಲೇ ಓಡಿಸ್ಬಿಟ್ಟೆ ಯಾವುದೋ ಅಂಗಡಿ ಮುಂದೆ. ಆ ಅಂಕಲ್ ನೋಡಿದರೆ ಸರಿಯಾಗಿ ಅಟ್ಟಿಸ್ಕೊಂಬರ್ತಾ ಇದ್ದ, ಏನಕ್ಕಮ್ಮ ಹಿಂಗೆ ಓಡಿಸ್ತಿದ್ಯಾ ಹಂಗೆ ಹಿಂಗೆ ಅಂತ. ರೂಟ್ ಗೊತ್ತಿಲ್ದಿರೋ ರೂಟ್ನ ಪಡ್ಕೊಂಡು ಹೋಗ್ತಾ ಇದ್ದೀರಿ. ಇದೊಂದು ದಡ್ಡ. ಈ ಕಡೆಗೆ ಬಾ, ಇನ್ನೊಂದು ಮುತ್ತಿ ತೋರ್ಸೋಣ. ಹಾಂ, ಕೋಟ್ ಕೊಟ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಕೋಟ್ ಕೊಟ್ಟಿದ್ದೀವಿ ಅಂತ.
ಇಂಥವ್ನ ಕಟ್ಕೊಂಡು ಏನ್ ಮಾಡೋಣ ಹೇಳ್ರಿ ನೀವೇ. ಅದ್ಯಾಕೆ ಹಿಂದೆ ಮುಂದೆ ರೂಟ್ ಮ್ಯಾಪ್ ಹಾಕೊಂಡು ಕರೆಕ್ಟ್ ರೂಟ್ ನೋಡಕ್ ಬರಲ್ಲಪ್ಪ. ಅಡ್ರೆಸ್ ಗೊತ್ತಾಗದೆ ಸುತ್ತಾಡುತ್ತಿರುವ ಬಾಲಕರು. ಅಲ್ಲ, ಕೋಡ್ ಕೊಟ್ಬಿಟ್ಟು ಅಡ್ರೆಸ್ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಇದ್ ಮಾಡ್ತಿದ್ದೀರ. ಅದಕ್ಕೆ ನಾವೇ ಬರ್ಬೇಕು. ನೆಟ್ವರ್ಕ್ ಒಂದು ಅಡ್ರೆಸ್ ಗೊತ್ತಿಲ್ಲ, ಕೋಟ್ ಅಳತೆ ಕೊಟ್ಟವ್ರೆ, ಅಡ್ರೆಸ್ ಗೊತ್ತಿಲ್ದಿರ ಅಡ್ಡಾಡ್ತವ್ರೆ. ಈ ಮಳೆಯಲ್ಲಿ ಅಡ್ರೆಸ್ ಹಿಡ್ಕೊಂಡು ಓಡಾಡ್ತಿದ್ದೀವಿ. ಮಳೆಯಲ್ಲಿ ಜೊತೆಯಲ್ಲಿ ಸಾಂಗ್ ಬರಬೇಕು, ಇಲ್ಲ ಅಡ್ರೆಸ್ಸು. ಕೊಟ್ಟಿರೋರಿಗೆ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ನಮ್ಮ ಕೈ ಗೊತ್ತಿರುತ್ತೆ. ಆರಾಮ ಕುತ್ಕೊಂಡಂಗೆ ಮದುವೆ ಹುಡುಗ ಕೊಟ್ಟಕ್ಕಂತಾರೆ, ಅದೊಂದು ವಿಡಿಯೋ ಮಾಡ್ಬಿಡೋದು ಅಷ್ಟೇ ನಮ್ಮ ಕೆಲಸ. ಫೈನಲ್ ಲುಕ್ ತೋರಿಸ್ಬಿಡೋಣ. ಹುಡ್ಕೊಂಬಂದಿದ್ಗೂ ಸಾತ್ಕಾಯ್ತು ಅಡ್ರೆಸ್ನ. ಹಂಗೆ ಒಂದು ಪೋಸ್ ಕೊಡಿ. ಅವಾಗ ಹಿಂಗೆ ಹಿಂಗೆ ಎಲ್ಲ ಕೊಡ್ತಾ ಇದ್ರಿ ಅಷ್ಟೇ. ಮನೆಗಳೆಲ್ಲ ಅರಮನೆ ಮಾಡ್ಕೊಂಬಿಟ್ಟವ್ರು. ಇದು ಇವೆರಡ್ರಾಗ ಒಂದು ಚೂಸ್ ಮಾಡು. ತೋರ್ಸೋದನ್ನ ಇದಕ್ಕೆ ಡಬಲ್ ದಮ್ಮ ಕೊಡ್ಕೊಂಡ್ ಬಂದಿದ್ಯಲ್ಲ, ಒಂದೇ ತಗೊಡ್ತೀನಿ ಬಿಟ್ಟು 2 ಜೊತೆ ತಗೊಂಬಂದಿದ್ಯಾ? ಹೌನಪ್ಪ, ಹೌದಂತೆ. ಹಾಗಾಗ್ಬಿಡ್ತು. ಓಹೋ, ಯಾಕೆ ಬಂದ್ಬಿಡು, ಯಾಕೆ 20,000 ತಗೊಂಬಿಡು. ಏನ್ ಬಜೆಟ್ ಅಷ್ಟೆಲ್ಲ ಇಕ್ಕಿಲ್ಲಪ್ಪ, ನಮ್ ಕೈಯಾಗ ಎಷ್ಟದ್ದು ಅಷ್ಟೇ ಮಾಡ್ತಿರೋದು. ಬಾಯ್ ಮುಚ್ಕೊಂಡು 1000 ಹೊರಗಡೆ ತಗೋ. ಎಷ್ಟು ತಗೊಂಡ್ರು ಕೊಡ್ಸ್ಬಿಡ್ತೀಯಂತೆ. ಸುಮಾರಾಗಿಲ್ಲಪ್ಪ ನೀನು, ಸರಿಯಾಗಿದ್ಯೋ. ನನ್ನ ಚೀಟಿ ಕೊಟ್ಟಾಗ ಅವರು ಆಯ್ಕೆ ಮಾಡ್ಕೊಂಡಿದ್ದು ಶೂಸು. ಎಲ್ಲೆಡೆ ಡಬಲ್ ಧಮಾಕ, ಶೂಸು ಸ್ಲಿಪ್ಪರು ಬೋತು ಡಬಲ್ ಧಮಾಕ ಹೊಡೆದವ್ರೆ. ಅಂದರೆ ಹಂಗೆ ಆನ್ ದಿ ವೇನಲ್ಲಿ ಯಲಹಂಕ RTO ಗ್ರೌಂಡಲ್ಲಿ ದೋಸೆ ಹಾಕ್ತಾರೆ, ವೆರೈಟಿ ದೋಸೆ. ಅಲ್ಲಿ ದೋಸೆ ತಿನ್ಕೊಂಡು ನೆಕ್ಸ್ಟ್ ಸ್ವಲ್ಪ ಪರ್ಚೇಸ್ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ರಿ. ಏನಕ್ಕೆ ಎತ್ಕೊಂತ ಇದೆಯಾ ಕಳ್ಳನ ಮಗನೇ ನೀನು? ಯಾಕೆ ಹೇಳ ಈ ರೇಂಜಿಗ? ನಾನು ಒಂದೇ ಎತ್ಕೊಂಡೆ, 2 ಎತ್ಕೊಂಡ್ ಹೇಳದ್ನ. ಒಂದ್ ಎತ್ಕ, 2 ಎತ್ಕೊಂಡ್ರೆ ಆಮೇಲೆ ನೋಡು. ಏನ್ ನೋಡು, ಓದು. ಕಡಿತ ನಾನು ಓದ್ತೀನಿ. ಅದೇ ಎತ್ಕೊಂಬಿಟ್ಟ. ಡಿನ್ನರ್ ಆಗೋಯ್ತು ಆಲ್ರೆಡಿ. ಒಂದು ಡಿನ್ನರ್ ಯಲಹಂಕ ಅಂತ ಐತೆ, ಇನ್ನೊಂದು ಡಿನ್ನರ್ ಯಾವ್ದು ಗೊತ್ತಾ, ದೊಡ್ಡಬಳ್ಳಾಪುರ ಅಂತ ಐತೆ. ನೀನ್ ಯಲಹಂಕ ನಾನು ತಿಂದ್ಮೇಲೆ ಕೊಟ್ಟೆ ನೋಡು, ಯಲಹಂಕನ್ನೇ ಚೂಸ್ ಮಾಡ್ಬಿಟ್ಟಿದ್ದೆ. ಯಲಹಂಕದಾಗೆ ಡಿನ್ನರ್ ಮುಗ್ದೋಯ್ತು. Now I am going to Zudio collection. Zudio ನೋಡ್ಬೇಕು. ಚಿಕ್ಕಪೇಟೆಗೆ ಹೋಗಿ ಸುಮ್ಮನೆ ವೇಸ್ಟ್, ಏನೂ ತಗೊಂಡಿಲ್ಲ. ಸುಮ್ಮನೆ ಓದಪುಟ ಬಂದಪುಟ ಅಷ್ಟೇ ಆಗಿದ್ದು. ಆಟ ಆಯ್ತಲ್ಲಪ್ಪ. ಝೂಡಿಯೋ ಸೇಲ್ ನಡೀತಿದೆ. ಬೇಗ ಬಂದು ತಮಗೆ ಇಷ್ಟವಾದ ಬಟ್ಟೆಗಳನ್ನು ದುಡ್ಡು ಕೊಟ್ಟು ತಗೊಳ್ರಿ, ಫ್ರೀಯಾಗಂತೂ ತಗೊಂಡೋಗ್ಬೇಡ್ರಿ. ಇಲ್ಲಿ ಫ್ರೀಯಾಗಿ ಯಾರು ಕೊಡಲ್ಲ. ಇದೇನು ಅಂತ ಕಾಸ್ಟ್ಲಿ ಏನಲ್ಲ, ತಗ. ಎಲ್ಲಿದ್ದೀರಿ? ಅದೇ ಕಾಸ್ಟ್ಲಿ ಗಿಫ್ಟ್ ಗೊತ್ತಿಲ್ಲ ಏನ್ ಎತ್ಕೊಂಡೆದ್ದ. ಏನದು ಕಡಿತ ಏನದು? ಫಸ್ಟ್ ಅದು ಏನದು ಅಂತ ಕೊಡಿತ? ಐಸ್ ಕ್ರೀಮ್. ಇದು ಚಾಕ್ಲೇಟ್. ಥ್ಯಾಂಕ್ ಯು. ಏನಿದೆ ಆಟ? ಅಯ್ಯೋ ಕರೆಂಟ್ ಹೋಗ್ಬಿಟ್ಟ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದ್ಯಾ? ಕೇಕ್ ಎಲ್ಲ ತಿಂದ
ಹಿಂಗೈತೆ ಬ್ರೋ ಬ್ಲೇಸರ್ ಹಾಯ್ ಮಾಡು ವೇದು. ಆಯ್ ಬರ್ಲಿ ಬಿಡು. ಹಾಯ್ ಹಾಯ್ ಹಾಯ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅದು ಇಷ್ಟೊತ್ತಾದ್ರೂ ಬರೋವರೆಗೂ ಕಾಯ್ದು ಕೇಕ್ ಕಟ್ ಮಾಡ್ತೀವಿ. ನಮ್ಮೇಲೆಗೆ ಬರೋ ವ್ಯಾಲ್ಯೂ ಬಂದ್ಬಿಡ್ತಲ್ಲಪ್ಪ ನಮ್ಗ. ಏನಾಯ್ತು ಏನಾಯ್ತು ಕೊಡಿತಾ? ಬೈಕ್ ಟೈರ್ ಬೈಕ್ ಟೈರ್. ನೀನು ನಿಜವಾಗ್ಲೂ ಅದನ್ನೇ ಸೆಲೆಕ್ಟ್ ಮಾಡಿದ್ದು. ಸೆಕೆಂಡ್ ಒಂದು ಸಿಲ್ವರ್ ಚೈನ್, ಫಿಕ್ಸ್ಡ್ ಬೈಕ್ ಟೈರ್. ದಿಸ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ನಾನು ಕೊಡ್ತಾ ಇರೋದ್ರಲ್ಲಿ. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಫುಲ್ ಟ್ರಾಫಿಕ್. ಇವತ್ತು 6ಗೆ ಹೋಗ್ಬಿಟ್ಟಿದ್ದೆವು ಅಲ್ಲಿ ಚಿಕ್ಕಪೇಟೆ. 6ಗೆ ಬಿಟ್ಟಿದ್ದಕ್ಕೆ 10 o'clock ಮನೆ ಬಂದ್ವಿ. ಅಷ್ಟು ಟ್ರಾಫಿಕ್ ಇತ್ತು. ಹಂಗೆ ಬರ್ಬೇಕಾದ್ರೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಟೈರು ಮತ್ತೆ ಲಾಸ್ಟಿಗೆ ಸಿಲ್ವರ್ ಇದ್ದಿತ್ತು, ಸಿಲ್ವರ್ ಚೈನು. ಅದನ್ನೇನಂತ ಕರುಂಗನೆ ಮಾಲದ್ದು ಸಿಲ್ವರ್ ಚೈನ್ ಮಾಡ್ಸ್ಕೊಂಡ್ಕೊಡ್ಬೇಕಾಗಿತ್ತು. ಅದು ಮತ್ತೆ ಟೈರ್ ಇತ್ತು. ಟೈರ್ ಸೆಲೆಕ್ಷನ್ ಆಯಿತು. ಅದಕ್ಕೆ ಟೈರ್ ಕೊಡಿಸ್ಬೇಕು. ಒಂದೇ ಕೊಡಿಸೋದು, ಎರಡೆಲ್ಲ ಕೊಡ್ಸಲ್ಲ. ಎರಡಕ್ಕೆ ಅದೇ 8,000 ರೂಪಾಯಿ ಬೇಕು. ಒಂದು ಕಡೆ 4,000 ರೂಪಾಯಿ ಸಾಕು. ಅದಾದಮೇಲೆ ನಾನು ಅವ್ರಿಗೆ ಅಷ್ಟು ಕೊಡಿಸ್ದೆ. ಅವ್ರು ನನಗೆ 3 ಜೊತೆ ಸ್ಲಿಪ್ಪರು, ಒಂದು ಟಾಪ್ ಆ್ಯಂಡ್ 1 ಪ್ಯಾಂಟ್ ಕೊಡಿಸಿದ್ದಾರೆ. ಅದಾದಮೇಲೆ ಮತ್ತೆ ಇದು ಕಲೆಸ್ರೇನು ಗೊತ್ತಿಲ್ಲಲ್ಲ. ಇದು ವೆರೈಟಿ ಗೊತ್ತಿಲ್ಲ ಹೆಸರೇನಂತ. ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು ಕಲ್ಲಿಂದು. ರಿಯಲ್ ಸ್ಟೋನು ಸಖತ್ತಾಗಿದೆ. 300 ರೂಪೀಸು. ಈ ಥರದ್ದು 2 ಬ್ರಾಸ್ಲೆಟ್ ಇಂದ 300 ರೂಪೀಸ್ ಆಯಿತು. ಚೆನ್ನಾಗಿದೆ, ನೋಡೋದಕ್ಕೆ ಲುಕ್ ಆಗಿದೆ. ಅದಾದಮೇಲೆ ಮತ್ತೆ ಏನು ತಗೊಂಡೆ, ಇದೊಂದು ಚೈನ್ ತೊಗೊಂಡೆ. ಸೂಪರಾಗಿತ್ತು. ನಾನಲ್ಲೂ ಗ್ರೀನ್ ಕಲರ್ ಸ್ಟೋನ್ ತೊಗೊಬೇಕು ಅಂತ ಅಂದ್ಬಿಟ್ಟು ಇದು ಇಷ್ಟ ಆಯ್ತು ಅಂದ್ಬಿಟ್ಟು ಇದನ್ನ ಎಸ್ಕೇಪ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಮದುವೆ ಗಂಡಿಗೆ ಶೂಸು, ಸ್ಲಿಪ್ಪರು ಮತ್ತು ಕೋಟು ಹೇಳಿದ್ನೆಲ್ಲ ದಾರಿ ತಪ್ಪಿ ದಡ್ರ ಜೊತೆ ಹೋಗ್ಬಿಟ್ಟಿದ್ರಿ. ಕೊಟ್ಬಿಟ್ಟು ಬಂದ್ಬಿಟ್ಟು ದಾರಿ ಗೊತ್ತಿಲ್ದಿರ ಹುಡ್ಕಾಡ್ಕೊಂಡು ಅವ್ರಿಗೆ ಫೋನ್ ಮಾಡ್ಕೊಂಡು ಆ ಮಳೆಗೆ ಹೋಗೋದೇ ಒಂದು ದೊಡ್ಡ ಕಷ್ಟ ಅಂದರೆ ಇನ್ನು ಅಡ್ರೆಸ್ ಇಟ್ಕೊಂಡು ಹೋಗೋದು ಕೇಳಬೇಕಾ? ಅದ್ರದ್ದು ಎಷ್ಟು ಕಷ್ಟ ಇರುತ್ತೆ ಹೇಳ್ರಿ. ಅದನ್ನೆಲ್ಲ ಮಾಡಿಕೊಂಡು ಹೋಗಿ ಏನೋ ಎತ್ಕೊಂಡ್ಬಂದ್ವಿ. ಟೇಕ್ ಇಟ್, ದಿಸ್ ಇಸ್ ದಿ ಫಸ್ಟ್ ಗಿಫ್ಟ್. ಓಪನ್ ಇಟ್ ಅಲ್ವಾ? ಈ ಹಿಂದಕ್ಕೆ ಹೋಗೋ. ಪ್ಯಾಕ್ ಮಾಡಿಸೇ ಇಲ್ಲ ಅಲ್ಲ. ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದ್ದು ಎಂಪೈರ್ ದೇವನಲ್ಲಿ. ಅಲ್ಲಿ 1600 ತಾನೇ ಇದು 1600 ಇತ್ತು. ಆಮೇಲೆ ಆನ್ಲೈನಲ್ಲಿ ಚೆಕ್ ಅದು ಫೋಟೋ ಹಿಡ್ಕೊಂಬಂದು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ 700 ತೋರಿಸ್ತು. ಅದಕ್ಕಂತ ಬುಕ್ ಮಾಡಿದೆ. ನೋಡಿದ್ರೆ ಇದು ಏನೇನೋ ಆಗ್ಬಿಟ್ಟೈತಪ್ಪೋ. ಬ್ಯಾಡ್, ಬೇಜಾರತೈತೆ. ಡಬ್ಬ ನನ್ನ ಮಕ್ಕಳು ಕರೆಕ್ಟ್ ಪ್ಯಾಕ್ ಮಾಡೋಕ್ಕಾಗಲ್ಲ, ಹೆಂಗೆಂಗೋ ಕಳ್ಸೋದು. ಹಾಂ, ಆ್ಯಕ್ಚುಲಿ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ, ಇಷ್ಟಪಟ್ಟು ತರಿಸಿದೆ. ಅದು ಮೀನಿಂಗ್ ಏನು ಗೊತ್ತಾ? ಯಾವಾಗ ಹಿಂಗೆ ಜೊತೆಯಾಗಿ ಕೈ ಹಿಡ್ಕೊಂಡಿರ್ಬೇಕು. ಮತ್ತು ಇಲ್ಲಿ ಮನುಷ್ಯನಿಂದ ನಾಯಿಗೆ ನಿಯೋಜಿಸ್ತೆ. ಅದಕ್ಕೆ ಒಂದು ಡಾಗ್ ನಮ್ಮ ಜೊತೆ ಇರಬೇಕು ಅಂತ ಇಷ್ಟಪಟ್ಟು ತರಿಸಿದೆ. ಇದು ನೋಡಿದ್ರೆ ಡ್ಯಾಮೇಜ್ ಆಗಿಬಿಟ್ಟು ಅಲ್ಲಿ ನನ್ನ ಕೈ, ಇದು ಅವರು ಅದು ನಾನು, ನಿನ್ನ ನನ್ನ ಕತೆ ಮುರಿದೋಗ್ಬಿಟ್ಟಿದೆ. ಡಬ್ಬ ನನ್ನ ಮಗ ಪ್ಯಾಕೇಜಿಂಗ್ ಸರಿ ಇಲ್ಲ. ಅಮೆಝಾನ್ ಒಳ್ಳೆ ಪ್ರಾಡಕ್ಟ್ ಅಂತ ಮಾಡಿದ್ರೆ ಇಂಥ ಪ್ರಾಡಕ್ಟ್ ಕೊಟ್ಟು ಕಳಿಸಿದ್ದೀನಿ. ಒಂದು ಮಕ ನಾಯಿ ತಿನ್ನ. ಇದೇ ಡಗ್ನ ಕಳ್ಸೋಣ, ಕಡ್ದಾಕವನ್ನ. ನಿಜವಾಗ್ಲೂ ಚೆನ್ನಾಗಿದೆ. ಬೇಜಾರಾಗಬೇಡ ಬಿಡು, ರಿಟರ್ನ್ ಬರುತ್ತೆ. ನನಗೆ ನನ್ನ ತಲೆ ಅಲ್ಲಾಡ್ತಾ ಅದಲ್ಲಿ, ನನ್ನ ತಲೆನೇ ಮುರಿದೋಗ್ಬಿಟ್ಟು ಅವ್ರು ಬೇವರ್ಸಿಗಳು ನೋಡ್ರಿ. ಪ್ಯಾಕಿಂಗ್ ಕರೆಕ್ಟ್ ಮಾಡಿಲ್ಲ. ಹಾಂ, ಈ ಥರ ಅದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಒಂದಿಟ್ಟು ಹಾಕಿದ್ದಾರೆ ಈ ಬಾಕ್ಸ್ ಕರೆಕ್ಟಾಗಿ ಪ್ಯಾಕಿಂಗ್ ಮಾಡಿಲ್ಲ. ನಾನು ಆ್ಯಕ್ಚುಲಿ ರಿವ್ಯೂನಲ್ಲಿ ನೋಡಿದ್ದೆ, ಹಂಗಿರಲ್ಲ ಅಂದ್ಬಿಟ್ಟು ತರಿಸ್ದೆ. ನೋಡಿದ್ರೆ ಡಬ್ಬ ನನ್ನ ಮಕ್ಳು ಹಂಗೆ ಮಾಡ್ಬಿಟ್ಟು ಕಳಿಸ್ಬಿಟ್ಟವ್ರಿ. ಇವಾಗ ರಿಟರ್ನ್ ಆಗ್ತಾಯಿದ್ದೀವಿ. ಆಮೇಲೆ ಅದು ಚೆನ್ನಾಗಿರೋದು ಬಂದರೆ ಸಾಕು.
ಮತ್ತು ಆನಿವರ್ಸರಿ ತುಂಬ ಜನ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮ್ಮ ಚಾನಲ್ಗೆ ನಮಗೆ ಸಪೋರ್ಟ್ ಮಾಡಿ. ಇಷ್ಟು ಹೇಳ್ತೀನಿ, ಅಷ್ಟೇ, ಇನ್ನೇನಿಲ್ಲಪ್ಪ. ಇನ್ನೇನು ಮಾಡೋದು ಇವತ್ತು, ಅಷ್ಟೇ. ಮತ್ತು ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಇನ್ಸ್ಟಾ ಅಕೌಂಟ್ನ ಫಾಲೋ ಮಾಡಿ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಗುಡ್ ನೈಟ್.